ಜೇಸ್ ಕಿಚನ್ ಅಪ್ಪಟ್ಟ ಮನೆ ರುಚಿಯ ಇವತ್ತಿನ ಸ್ಪೆಷಲ್ ರೆಸಿಪಿ ಅವರೆಕಾಯಿ ಸಾಂಬಾರ್. ಎಸ್ ಸ್ನೇಹಿತರೆ, ಅವರೆಕಾಯಿ ಸೀಸನ್ ಬಂತು. ಪ್ರತಿಯೊಬ್ಬರು ಮನೆಯಲ್ಲೂ ಕೂಡ ವೆರೈಟಿ ಅವರೆಕಾಯಿ ರೆಸಿಪಿನ ಮಾಡ್ತಿರ್ತೀರ. ಇವತ್ತು ನಮ್ಮ ಜೇಸ್ ಕಿಚನಲ್ಲಿ ದೋಸೆ, ಇಡ್ಲಿ, ಪೂರಿ, ಅನ್ನ, ಮುದ್ದೆಗೆ ಮಾಡುವಂಥ ಸಾಂಬಾರ್ ತೋರಿಸ್ಕೊಡ್ತಿದ್ವಿ. ತಪ್ಪದೆ ನೋಡಿ. ಹಿತಕಿದ ಅವರೆಕಾಯಿ ಸಾಂಬಾರು ಮಾಡೋದಕ್ಕೆ ಬೇಕಾದಂಥ ಸಾಮಗ್ರಿಗಳು ಹೀಗಿದೆ. ಮೊದಲಿಗೆ ಬೆಳ್ಳುಳ್ಳಿ, ಇಲ್ಲಿ ನಾನು ಶುಂಠಿ ತೊಗೊಂಡಿಲ್ಲ ಯಾಕಂದರೆ ಮಸಾಲೆ ಪದಾರ್ಥ ಜಾಸ್ತಿ ಆಗುತ್ತೆ ಅಂತ. ಹಾಗೆಯೇ ಒಂದು ಈರುಳ್ಳಿನ ನಾನು ಮೀಡಿಯಮ್ ಸೈಜ್ ಈರುಳ್ಳಿನ ಉದ್ದವಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಇದು ನಾನು ಮಸಾಲೆ ರುಬ್ಬೋದಕ್ಕೋಸ್ಕರ ಉಪಯೋಗಿಸ್ಕೊಳ್ತೀನಿ. ಹಾಗೆ ಅರ್ಧ ಈರುಳ್ಳಿನ ನಾನು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ, ಯಾಕಂತ ಹೇಳಿದ್ರೆ ಇದು ಒಗ್ಗರಣೆಗೋಸ್ಕರ ಬೇಕಾಗುತ್ತೆ. ಹಾಗೆ ಇಲ್ಲಿ ನೀವು ನೋಡ್ತಿರ್ಬೋದು, ನಾನು ಒಂದೆರಡೇ ಸ್ವಲ್ಪ ಚಕ್ಕೆ ತೊಗೊಂಡಿದ್ದೀನಿ. ಇಲ್ಲಿ ಲವಂಗ ನಾನು ತೊಗೊಂಡಿಲ್ಲ. ಹಾಗೆ ಒಂದೇ ಒಂದು ಮೀಡಿಯಮ್ ಸೈಜು ಟೊಮೆಟೊ, ಹಾಗೆ ಇನ್ನು ಕೊತ್ತಂಬರಿ ಸೊಪ್ಪನ್ನು ಕೂಡ ನಾನು ತೊಗೊಂಡಿದ್ದೀನಿ. ಮುಂದಿನ ಇಂಗ್ರೀಡಿಯೆಂಟ್ಸು 1 ಕಪ್ಪು ಇತುಕಿದ ಅವರೆಕಾಯಿನ ತೊಗೊಂಡಿದ್ದೀವಿ. ಈಗ ನಾವು ಮಸಾಲೆ ರುಬ್ಕೊಳ್ಬೇಕಲ್ವ, ಅದಕ್ಕಾಗಿ ಈಗ ಒಂದು ಕುಕ್ಕರಲ್ಲಿ ನಾನು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಎಣ್ಣೆ ಕಾಯಕ್ಕಿಟ್ಟಿದ್ದೀನಿ. ಸ್ನೇಹಿತರೆ, ಈಗ ವಿಂಟರ್ ಸೀಸನ್ ಇರೋದ್ರಿಂದ, ಅವರೆಕಾಯಿ ಸೀಸನ್ ಇರೋದ್ರಿಂದ ಮನೆಯಲ್ಲೇ ಸುಲಭವಾಗಿ ಮಾಡ್ಕೋಬೋದು. ಆದರೆ ಮಸಾಲ ಕಮ್ಮಿ ಇದ್ದಷ್ಟು ನಿಮ್ಮ ಹೆಲ್ತು ಕೂಡ ಒಳ್ಳೆಯದು. ಆ್ಯಸಿಡಿಟಿ, ಗ್ಯಾಸ್ಟ್ರಿಕ್ ಇರೋರು ಕೂಡ ಮಸಾಲೆನ ಕಮ್ಮಿ ಉಪಯೋಗಿಸ್ಕೊಂಡು ಮಾಡ್ಕೋಬೋದು. ಈಗ ಎಣ್ಣೆ ಕಾದಿದೆ, ನಾನೀಗ ಈರುಳ್ಳಿನ ಹಾಕ್ಕೊಳ್ತಿದ್ದೀನಿ. ಹಸಿ ವಾಸನೆ ಹೋಗೋ ತನಕನೂ ಈರುಳ್ಳಿನ ನಾವು ಚೆನ್ನಾಗಿ ಬಾಡಿಸ್ಕೋಬೇಕು. ಫ್ಲೇಮು ಲೋ ಅಲ್ಲೇ ಇರಬೇಕು. ಯಾವುದೇ ಕಾರಣಕ್ಕೂ ಮೀಡಿಯಮ್ ಅಥವಾ ಹೈ ಫ್ಲೇಮ್ ಇಟ್ಕೋಬೇಡಿ, ಯಾಕಂದರೆ ಸೀದೋಗುತ್ತೆ. ತಳ ಹಿಡಿದೇ ಇರೋ ಹಾಗೆ ಕಂದು ಬಣ್ಣ ಬರೋ ತನಕ ನಾವು ಈರುಳ್ಳಿನ ಬಾಡಿಸ್ಕೋಬೇಕು. ಇಲ್ಲಿ ನಾವು ಶುಂಠಿನೂ ಉಪಯೋಗಿಸ್ತಿಲ್ಲ, ಲವಂಗ ಉಪಯೋಗಿಸ್ತಿಲ್ಲ. ಕೆಲವೊಬ್ರು ಮೆಣಸನ್ನ ಉಪಯೋಗಿಸ್ಕೊಳ್ತಾರೆ, ಮಸಾಲ ಜಾಸ್ತಿ ಆಗುತ್ತೆ. ಸೊ ಆದ್ದರಿಂದ ಮಸಾಲ ಕಮ್ಮಿ ಇಟ್ಕೊಂಡು ರುಚಿಯಾಗಿಯೇ ನಾವು ಮನೆಯಲ್ಲೇ ಅವರೆಕಾಯಿ ಸಾರನ್ನ ಮಾಡೋದನ್ನ ನಾವು ತಿಳಿಸ್ಕೊಟ್ಟಿದ್ದೀವಿ. ಈಗ ನಾನು ಒಂದು ಸ್ವಲ್ಪ ಚಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಈಗ ಬೆಳ್ಳುಳ್ಳಿ, ಇದು ಕೂಡ ನಿಧಾನವಾಗಿ ನಾವು ಬಾಡಿಸ್ಕೊಳ್ಳೋಣ. ಈಗ ಕಟ್ ಮಾಡ್ಕೊಂಡಿರೋಂಥ ಟೊಮೊಟೊನ ನಾವು ಹಾಕ್ಕೊಳ್ಳೋಣ. ಇದು ಮೀಡಿಯಮ್ ಸೈಜ್ ಟೊಮೊಟೊ ತುಂಬ ಮೆತ್ತಗಾಗೋ ತನಕನೂ ಕೂಡ ನೀವು ಬಾಡಿಸ್ಕೋಬೇಕು. ನೋಡ್ತಿದ್ದೀರಾ ಸ್ನೇಹಿತರೆ, ಟೊಮೊಟೊ ಕೂಡ ಹದವಾಗಿ ಬೆಂದಿದೆ. ಈಗ ಈ ಒಂದು ಸಂದರ್ಭದಲ್ಲಿ ನಾವು ತುರಿದಿಟ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ಳೋಣ. ಟೊಮೊಟೊ ಚೆನ್ನಾಗಿಯೇ ಬೆಂದಿದೆ. ಈಗ ಈ ಒಂದು ಸಂದರ್ಭದಲ್ಲಿ ನಾವು ತುರಿದಿಟ್ಕೊಂಡಿರೋಂತಹ ಕೊಬ್ಬರಿನ ಹಾಕ್ಕೊಳ್ಳೋಣ. ಕೊಬ್ಬರಿ ಹಾಕ್ಕೊಂಡದಷ್ಟು ನಮ್ಮ ಅವರೆಕಾಯಿ ಸಾಂಬಾರಾಗಲಿ ಅಥವಾ ಅವರೆಕಾಯಿ ಗೊಜ್ಜಾಗಲಿ ತುಂಬ ಚೆನ್ನಾಗಿಯೇ ಟೇಸ್ಟ್ ಕೊಡುತ್ತೆ. ವಿಂಟರ್ ಸೀಸನ್ ಇರೋದ್ರಿಂದ ಸೀಸನ್ ತಕ್ಕನಂಗೆ ನಾವು ಅಡುಗೆ ಮಾಡ್ಕೊಂಡು ತಿನ್ನಬೇಕು. ಸೊ ಮೈ ಕೈ ಎಲ್ಲ ಕೂಡ ಒಡೆಯುವಂಥ ಚಾನ್ಸಸ್ ಇರುತ್ತೆ. ನಮ್ಮ ದೇಹಕ್ಕೆ ಈ ಸಂದರ್ಭದಲ್ಲಿ ಎಣ್ಣೆ ಅಂಶ ನಮ್ಮ ದೇಹಕ್ಕೆ ಹೋಗೋದು ಬಹಳ ಮುಖ್ಯ. ಆದ್ದರಿಂದನೇ ಕೊಬ್ಬರಿನ ಆದಷ್ಟು ನೀವು ಉಪಯೋಗ ಮಾಡ್ಕೊಳ್ಳಿ. ಚೆನ್ನಾಗಿದು. ಈಗ ಗ್ಯಾಸ್ ಆಫ್ ಮಾಡಿ ನಾನೀಗ ಸಾಂಬಾರು ಥಿಕ್ನೆಸ್ಗೋಸ್ಕರ ಒಂದು ಸ್ವಲ್ಪನೇ ಕಡಲೆಪಪ್ಪು ಯೂಸ್ ಮಾಡಿದ್ದೀನಿ. ಹಾಗೆಯೇ ನಾವು ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ನಿಧಾನವಾಗಿ ಕಲಿಸ್ಕೊಳ್ಳೋಣ. ಈ ಒಂದು ಮಸಾಲೆ ಪದಾರ್ಥ ಆರಿದ ಮೇಲೆ ನಾವು ಒಂದು ನುಣ್ಣಗೆ ರುಬ್ಕೊಂಡು ನಂತರ ನಾವು ಮುಂದಿನ ಪ್ರೊಸೀಜರ್ನ ನೋಡೋಣ. ಈಗ ನಾವು ಮಸಾಲನ ರುಬ್ಕೊಂಡಿದ್ದೀವಿ. ಸ್ನೇಹಿತರೆ, ಯಾವುದೇ ಒಂದು ಗೊಜ್ಜು ಅಥವಾ ಸಾಂಬಾರು ಮಾಡಬೇಕಾದ್ರೆ ಮಸಾಲ ನುಣ್ಣಗೆ ರುಬ್ಕೋಬೇಕು. ಅದೇ ಯಾವುದಾದ್ರೂ ಒಂದು ರೈಸ್ ಬಾತು ಅಥವಾ ಪಲಾವು, ಬಿರಿಯಾನಿ ಮಾಡಬೇಕಾದ್ರೆ ತರತರಿಯಾಗಿ ರುಬ್ಕೊಂಡ್ರೆ ಅದು ಕೂಡ ಅನ್ನಕ್ಕೂ ಕೂಡ ಚೆನ್ನಾಗಿಯೇ ಹೊಂದ್ಕೊಂಡು ಹೋಗುತ್ತೆ. ಈಗ ಮುಂದಿನ ಪ್ರೊಸೀಜರ್ ನೋಡೋಣ. ಈಗ ಒಂದು ಕುಕ್ಕರ್ಗೆ ನಾವು ಒಂದು 1.5 ಟೇಬಲ್ ಸ್ಪೂನಷ್ಟು ನಾವು ಎಣ್ಣೆ ಕಾಯಕ್ಕಿಟ್ಟಿದ್ದೀವಿ. ಎಣ್ಣೆ ಕಾದಿದೆ. ಈಗ ನಾವು ಹೆಚ್ಕೊಂಡಿರೋಂತಹ ಈರುಳ್ಳಿನ ಹಾಕ್ಕೊಳ್ಳೋಣ. ಈರುಳ್ಳಿ ಹಾಕ್ಕೊಂಡ್ಮೇಲೆ ಸಾಸಿವೆ ಮತ್ತು ಕರ್ಬೇವಿನ ಸೊಪ್ಪು ಹಾಕ್ಕೊಂಡ್ರೆ ಅದೊಂದು ರುಚಿ ಕೂಡ ಬೇರೆ ರೀತಿಯಾಗಿ ಕೊಡುತ್ತೆ. ಈರುಳ್ಳಿ ನಿಧಾನವಾಗಿ ಹಸಿ ಸ್ಮೆಲ್ ಹೋಗೋ ತನಕ ನಾವು ಬಾಳಿಸ್ಕೊಂಡಾದ್ಮೇಲೆ ನಾವು ಸಾಸಿವೆ ಹಾಕ್ಕೋಬೇಕು. 1 ಸ್ಪೂನಷ್ಟು ಸಾಸಿವೆ ಹಾಕ್ಕೊಳ್ಳೋಣ. ಹಾಗೆ ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅವರೆಕಾಯಿ ಸಾಂಬಾರು, ಚಿಕನ್ನು ಅಥವಾ ಮಟನ್ ಸಾಂಬಾರು ಮಾಡೋದ್ರಲ್ಲಿ ಒಂದು ಸ್ವಲ್ಪ ಎಣ್ಣೆ ಮುಂದೆನೇ ಇರಬೇಕಂತಲೇ ಹೇಳ್ಬೋದು. ಯಾಕಂತ ಹೇಳಿದರೆ ಈ ಒಂದು ಅಡುಗೆಗಳಲ್ಲಿ ನಾವು ಮಸಾಲ ಪದಾರ್ಥಗಳನ್ನ ರುಬ್ಬಿ ಹಾಕ್ತೀವಿ. ಆದ್ದರಿಂದನೇ ಹಸಿ ಸ್ಮೆಲ್ ಹೋಗೋದು ಎಣ್ಣೆ ಜೊತೆಗೆ ಬೆರೆತಾಗಲೇ. ಆದ್ದರಿಂದ ನಾವು ಒಂದು ಅರ್ಧ ಸ್ಪೂನಷ್ಟು ಕೂಡ ಎಣ್ಣೆನ ನಾವು ಜಾಸ್ತಿನೇ ಹಾಕ್ಕೊಂಡ್ರೆ ರುಚಿ ಕೂಡ ಚೆನ್ನಾಗೇ ಕೊಡುತ್ತೆ. ಈಗ ನಾವು ರುಬ್ಬಿರೋಂಥ ಮಸಾಲ ಹಾಕೋದಕ್ಕಿಂತ ಮುಂಚೆ ನಾವೇನು ಅವರೆಕಾಯಿನ ಸುಲಿದು ಅಥವಾ ಇಟ್ಕೊಂಡಿದ್ದೀವೋ ಆ 1 ಕಪ್ಪು ಅವರೆಕಾಯಿನ ನಾನು ಇದರೊಳಗಡೆ ಹಾಕ್ಕೊಳ್ತೀನಿ. ಯಾಕಂತ ಹೇಳಿದ್ರೆ
ಅವರೆಕಾಯಿ ಹಾಕೋಕ್ಕಿಂತ ಮುಂಚೆ ಮಸಾಲ ಹಾಕಿದ್ರೆ ಅವರೆಕಾಯಿ ಜೊತೆಗೆ ಮಸಾಲ ಅಷ್ಟು ಹೊಂದ್ಕೊಳ್ಳೋದಿಲ್ಲ. ಹಾಗೆಯೇ ಅವರೆಕಾಯಿ ಹಸಿ ಸ್ಮೆಲ್ಲು ಹೋಗೋ ತನಕ ನಾವು ಬಾಡಿಸ್ಕೊಂಡು ಅದಾದಮೇಲೆ ಮಸಾಲ ಹಾಕ್ಕೊಂಡಾಗ ಅದೊಂದು ರೀತಿಯಾದಂಥ ಟೆಕ್ಸ್ಚರು ಬರುತ್ತೆ, ಹಾಗೆ ಅದರ ರುಚಿನೂ ಕೂಡ ಬೇರೆ ರೀತಿಯಾಗಿಯೇ ಕೊಡುತ್ತೆ ಅಂತಲೇ ಹೇಳ್ಬೋದು. ಇದು ಲೋ ಫ್ಲೇಮಲ್ಲಿ ಇಟ್ಕೋಬೇಕು. ನೋಡ್ತಿದ್ದೀರಾ, ಎಣ್ಣೆ ಜೊತೆಗೆ ಈರುಳ್ಳಿ ಜೊತೆಗೆ ಒಂದು ಸರಿಯಾದಂತಹ ಅವರೆಕಾಯಿ ಕೂಡ ಚೆನ್ನಾಗಿ ಫ್ರೈ ಆಗ್ತಿದೆ. ಇದು ಹಸಿ ಸ್ಮೆಲ್ ಹೋಗೋ ತನಕನೂ ಕೂಡ ನೀವು ಇದನ್ನ ಫ್ರೈ ಮಾಡ್ಕೋಬೇಕು. ಇದು ಫ್ರೈ ಆದಮೇಲೆ ನೀವು ಮುಂದೆ ನಾವು ರುಬ್ಕೊಂಡಿರೋಂತಹ ಮಸಾಲೆ ಐಟಮ್ನ ನಾವು ಹಾಕ್ಕೊಳ್ಬೇಕು. ಸ್ನೇಹಿತರೆ, ನೋಡ್ತಿದ್ದೀರಾ, ಅವರೆಕಾಯಿ ಹಸಿ ಸ್ಮೆಲ್ ಹೋಗಿ ಇದ್ರ ಬಣ್ಣ ಕೂಡ ಚೇಂಜ್ ಆಗಿದೆ. ಈ ಒಂದು ಸಂದರ್ಭದಲ್ಲಿ ನಾವು ಒಂದು ಸ್ವಲ್ಪ ಅರಿಶಿನ ಹಾಕ್ಕೊಳ್ಳೋಣ. ಮೊದಲಿಗೆ ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ ಹಾಕ್ಕೊಳ್ಳೋಣ. ಮುಕ್ಕಾಲು ಟೇಬಲ್ ಸ್ಪೂನಷ್ಟು ನಾವು ಮೆಣಸಿನ ಪುಡಿ ಹಾಕ್ಕೊಳ್ತಿದ್ದೀವಿ. ನಮ್ಮ ರಾಯಚೂರು ಕಡೆ ಮಾಡಿರೋಂತಹ ಮೆಣಸು ಪುಡಿ ಆಗಿರೋದ್ರಿಂದ ಖಾರ ಜಾಸ್ತಿ ಇರುತ್ತೆ. ಸೊ ನೀವೇನಾದರೂ ಖಾರ ಕಮ್ಮಿ ಇದ್ದರೆ 1ರಿಂದ 1.5 ಸ್ಪೂನಷ್ಟು ನೀವು ಮೆಣಸು ಪುಡಿ ಹಾಕ್ಕೋಬೋದು. ಈಗ ನಿಧಾನವಾಗಿ ಈ ನಾವು ಏನು ಬೇಳೆ ಹಾಕಿರ್ತೀವಿ ಅವರೆಕಾಯಿ, ಅದ್ರ ಜೊತೆಗೆ ನಿಧಾನವಾಗಿ ಮಿಕ್ಸ್ ಮಾಡ್ಕೋಬೇಕು. ಇದು ಕೂಡ ಒಂದು 2ರಿಂದ 3 ನಿಮಿಷ ಇದ್ರ ಜೊತೆಗೆ ಎಣ್ಣೆ ಜೊತೆಗೆ ಬೆಂದಾದಮೇಲೆ ಮಸಾಲ ಹಾಕ್ಕೊಳ್ಳೋಣ. ಮಸಾಲ ಹಾಕ್ಕೊಂಡು ಆಮೇಲೆ ಉಪ್ಪು ಹಾಕ್ಕೊಳ್ಳೋಣ. ಸ್ನೇಹಿತರೆ, ನೋಡ್ತಿರ್ಬೋದು, ಅವರೆಕಾಯಿ ಹಾಗೂ ನಾವು ಹಾಕಿರೋಂತಹ ಖಾರದ ಪುಡಿ, ಧನಿಯಾ ಪುಡಿ, ಅರಿಶಿನ ಪುಡಿ ತುಂಬ ಚೆನ್ನಾಗಿಯೇ ಹೊಂದ್ಕೊಂಡು ಹೋಗ್ತಿದೆ. ಯಾರಿಗಾದರೂ ಮಸಾಲ ಸ್ಕಿಪ್ ಮಾಡಬೇಕಂದ್ರೆ ಈ ಒಂದು ಸಮಯದಲ್ಲಿ ನೀವು ನೀರು ಹಾಕ್ಕೊಂಡು ಲಿಡ್ನ ಕ್ಲೋಸ್ ಮಾಡ್ಕೊಂಡು ಕೂಗಿಸ್ಕೋಬೋದು. ಆದರೆ ಅವರೆಕಾಯಿ ಆದಷ್ಟು ನಾವು ಮಸಾಲ ರುಬ್ಕೊಂಡು ಮಾಡಿದ್ರೇ ಅದಕ್ಕೊಂದು ಒಳ್ಳೆ ಟೇಸ್ಟ್ ಬರೋದು, ಆ ನಾಟಿ ಸ್ಟೈಲ್ ಅನ್ನೋದು ಸಿಗೋದು. ಈಗ ನಾವು ರುಬ್ಬಿರೋಂಥ ಮಸಾಲ ಹಾಕ್ಕೊಳ್ತಿದ್ದೀವಿ. ನಿಧಾನವಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಸಾಲ ಹಾಕಿದ ತಕ್ಷಣ ಈಗ ನಾವು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ಉಪ್ಪು ಹಾಕ್ಕೊಂಡ್ಮೇಲೆ ನಿಧಾನವಾಗಿ ನಾವು ಕಲಿಸ್ಕೊಳ್ಳೋಣ. ಕಲ್ಲುಪ್ಪು ಬೂಸ್ಕೊತಾ ಇದ್ದೀನಿ ನಾನು. ನಿಧಾನವಾಗಿ ಎಲ್ಲ ಕೂಡ ಕಲಿಸ್ಕೊಳ್ಳೋಣ. ಇದಾದಮೇಲೆ ಅಳತೆಗೆ ತಕ್ಕಂತೆ ನೀವು ದೋಸೆ, ಪೂರಿ, ಚಪಾತಿ, ಈ ರೀತಿಯಾಗಿ ಮುದ್ದೆ, ಇದರ ಜೊತೆಗೆ ನೀವೇನಾದರೂ ಅವರೆಕಾಯಿ ಸಾಂಬಾರು ಉಪಯೋಗಿಸ್ತಿದ್ದೀರ ಅಂದರೆ ತಿಕ್ನೆಸ್ಸು ನೀವು ಕಮ್ಮಿ ಇಟ್ಕೋಬೋದು. ಇಲ್ಲ ನೀವು ಅನ್ನಕ್ಕೆ ಉಪಯೋಗಿಸ್ಕೊಳ್ತಿದ್ದೀರ ಅಂದರೆ ನೀರು ಕೂಡ ನೀವು ಸ್ವಲ್ಪ ಹೆಚ್ಚಿಗೆ ಜಾಸ್ತಿನೇ ಹಾಕ್ಕೋಬೋದು. ಆದರೆ ಅವರೆಕಾಯಿನ ನೀವು ಎಲ್ಲ ಒಂದು ಪದಾರ್ಥದಲ್ಲೂ ಉಪಯೋಗಿಸ್ಕೊಂಡು ನಾವು ತಿನ್ಬೋದು ಸ್ನೇಹಿತರೆ. ದೋಸೆ, ಇಡ್ಲಿ, ಪೂರಿ, ಚಪಾತಿ, ಅನ್ನ, ಮುದ್ದೆ, ಪರೋಟ. ಸೊ ಅವರೆಕಾಯಿ ಸ್ಪೆಷಲಿಟಿನೇ ಆ ಥರ ಇದೆ. ಸೊ ಸೀಸನ್ಗೆ ತಕ್ಕಂತೆ ನಾವು ಎಲ್ಲ ಅಡುಗೆಗಳನ್ನ ಮಾಡ್ಕೊಂಡು ತಿನ್ನಬೇಕು. ಆವಾಗ ನಮಗೆ ಆರೋಗ್ಯ ಅಂತ ಅನ್ನೋದು ಸಿಗೋದು, ಜೊತೆಗೆ ನಮ್ಮ ದೇಹಕ್ಕೆ ಬೇಕಾದಂತಹ ಪೌಷ್ಟಿಕಾಂಶಗಳು ಕೂಡ ಸಿಗೋದು. ಈಗ ಇದು 1ರಿಂದ 2 ನಿಮಿಷ ಚೆನ್ನಾಗಿ ಒಂದು ಕುದಿ ಬಂದ ಮೇಲೆ ಇದಕ್ಕೆ ಬೇಕಾದಷ್ಟು ನಾವು ನೀರು ಹಾಕ್ಕೊಂಡು ಲಿಡ್ನ ಕ್ಲೋಸ್ ಮಾಡಿ 2 ಕೂಗನ್ನ ಕೂಗಿಸ್ಕೊಳ್ಳೋಣ. ಅವರೆಕಾಯಿ ಹಾಗೂ ರುಬ್ಬಿದಂಥ ಮಸಾಲೆ ಚೆನ್ನಾಗಿ ಹೊಂದ್ಕೊಂಡಿದೆ. ಇದಕ್ಕೆ ತಕ್ಕಂತೆ ನೀರನ್ನ ಹಾಕ್ಕೋಬೇಕು. ಈ ಒಂದು ಕನ್ಸಿಸ್ಟೆನ್ಸಿ ಅನ್ನ, ಮುದ್ದೆ, ದೋಸೆ, ಇಡ್ಲಿ, ಪೂರಿ, ಪರೋಟ, ಪಡ್ಡು ನೀವು ಯಾವುದೇ ಒಂದು ಪದಾರ್ಥದೊಂದಿಗೆ ತಿಂದರೆ ಅದು ಒಳ್ಳೆ ರುಚಿ ಕೊಡುತ್ತೆ. ಈಗ ಒಂದು ಕುದಿ ಆಗಿದೆ. 2 ವಿಸಿಲ್ ನಾವು ತೊಗೊಳ್ತಿದ್ದೀವಿ. 2 ವಿಸಿಲ್ ಆದಮೇಲೆ ಕುಕ್ಕರ್ನ ಲಿಡ್ ಓಪನ್ ಮಾಡಿ ನಿಧಾನವಾಗಿ ಈ ರೀತಿ ತೀಡಿಸ್ಕೊಳ್ಳಿ. ಆಹಾ, ಒಳ್ಳೆ ಘಮ ಬರ್ತಿದೆ. ಇದೊಂದು ನಾನ್ ವೆಜಿಟೇರಿಯನ್ಸ್ಗೆ ಒಳ್ಳೆ ರೆಸಿಪಿ ಅಂತಲೇ ಹೇಳ್ಬೋದು. ಇನ್ನು ಈ ಧನುರ್ಮಾಸದಲ್ಲಿ ಯಾರೆಲ್ಲ ನಾನ್ ವೆಜ್ನ ತಿನ್ನೋದಿಲ್ವೋ ಅಂಥವರು ಈ ರೀತಿಯಾಗಿ ಒಂದು ಅವರೆಕಾಯಿ ಸಾರನ್ನ ಮಾಡ್ಕೊಂಡು ತಿನ್ಕೊಳ್ಳಿ. ಇದೊಂದು ಚಿಕನ್ ಅಥವಾ ಮಟನ್ಗೆ ಸರಿಸಮಾನದಂಥ ರೆಸಿಪಿ ಅಂತಲೇ ಹೇಳ್ಬೋದು.